ಹಲೋ ಡೈಮಂಡ್ಸ್, ಹಳೆ ಆಂಡ್ರಾಯ್ಡ್ ಫೋನ್ ಇಂದ ಹೊಸ ಐಫೋನ್ಗೆ 2025ರಲ್ಲಿ ಡೇಟಾ ಯಾವ ರೀತಿ ಟ್ರಾನ್ಸ್ಫರ್ ಮಾಡೋದು. ಈ ಹಳೆ ಆಂಡ್ರಾಯ್ಡ್ ಫೋನ್ ಅಲ್ಲಿರೋ ಪ್ರತಿಯೊಂದು ವಾಟ್ಸ್ಆಪ್ ಡೇಟಾನು ಇನ್ಕ್ಲೂಡಿಂಗ್ ಚಾಟ್ಸ್ ಮತ್ತೆ ಕಾಂಟ್ಯಾಕ್ಟ್ಸ್ ಜೊತೆಗೆ ಎಲ್ಲಾನು ನಾವ್ ಇವತ್ತು ಈ ಐಫೋನ್ ಗಾದ್ರೆ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ. ಸೊ ಎಲ್ಲ ಕಂಪ್ಲೀಟ್ ಸ್ಟೆಪ್ಸ್ ನ ಹೇಳ್ಕೊಡ್ತೀನಿ. ಒಂದು ಸ್ಟೆಪ್ ಮಿಸ್ ಮಾಡಿದ್ರೆ ನಿಮ್ಮ ಸೇಫ್ ಆಗಿ ವಾಟ್ಸ್ಆಪ್ ನ ಇದಕ್ಕೆ ಬ್ಯಾಕಪ್ ಹತ್ರ ತಗೊಳ್ಳಿ. ಫಸ್ಟ್ ನಿಮ್ಮ ಹಳೆ ಆಂಡ್ರಾಯ್ಡ್ ಫೋನ್ ಅಲ್ಲಿ ಮೂಟು iOS ಅಂತ ಒಂದು ಆಪ್ ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಐಫೋನ್ ನಿಮ್ಗೆ ಸೆಟ್ಟಿಂಗ್ ಮಾಡೋ ಪೊಸಿಷನ್ ಅಲ್ಲಿ ಇರಬೇಕು. ಆಂಡ್ರಾಯ್ಡ್ ಅಲ್ಲಿ ಈ ಆಪ್ ನ ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ನಿಮ್ಮ ಐಫೋನ್ ಅಲ್ಲಿ ಈ ರೀತಿ ಆಪ್ಷನ್ ಆದ್ರೆ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಫಸ್ಟ್ ಇಂದ ಇಲ್ಲಿ ನಿಮ್ಮ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಂಡಿಯಾದ ಒಳಗಡೆ ಇರೋರ್ಗೆ ಮಾತ್ರ ಈ ವಿಡಿಯೋ ಅರ್ಥ ಆಗೋದು. ಇಂಡಿಯಾದಿಂದ ಆಚೆ ಇದ್ರೆ ಅವ್ರವ್ರ ಕಂಟ್ರೀಸ್ ಅವ್ರವ್ರು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಆಂಡ್ರಾಯ್ಡ್ ಅಲ್ಲಿ ಏನೇನ್ ಕೇಳುತ್ತೋ ಎಲ್ಲಾ ಆಪ್ಷನ್ ಒಂದೊಂದಾಗಿ ಎಲ್ಲಾನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸೆಂಡ್ ಆಪ್ ಯೂಸೇಜ್ ಡೇಟಾ ಅಂತ ಇದೆ. ಇದನ್ನ ಬೇಕಾದ್ರೆ ನೋ ಕೂಡ ಕೊಟ್ಕೊಬಹುದು. ಅಲೋ ಆಪ್ ಪರ್ಮಿಷನ್ಸ್ ಅಂತ ಕೇಳ್ತಾ ಇದೆ, ಇದನ್ನು ಅಲೋ ಮಾಡ್ಕೊಳ್ಳಿ. ಟರ್ನ್ ಆನ್ ನೋಟಿಫಿಕೇಶನ್ಸ್ ಅಂತ ಕೇಳ್ತಾ ಇದೆ, ಇದನ್ನು ಆನ್ ಮಾಡ್ಕೊಳ್ಳಿ. ನೀವು ಇಲ್ಲಿ ಕನೆಕ್ಟ್ ವಿಯಾ ಕೇಬಲ್ ಆರ್ ಕಂಟಿನ್ಯೂ ವಿತ್ ವೈಫೈ ಅಂತ ಎರಡು ಆಪ್ಷನ್ ಆದ್ರೆ ನಿಮ್ಗೆ ಆಂಡ್ರಾಯ್ಡ್ ಅಲ್ಲಿ ಕೇಳುತ್ತೆ. ಸೊ ಈ ಆಪ್ಷನ್ ಗೆ ಇಲ್ಲಿ ಹೋಲ್ಡ್ ಮಾಡಿ ಇಟ್ಕೊಂಡು ನೀವು ಐಫೋನ್ ಅಲ್ಲಿ ಎಲ್ಲ ಒಂದೊಂದೇ ಸೆಟ್ಟಿಂಗ್ ಆದ್ರೆ ಮಾಡ್ಕೊಂತ ಹೋದ್ರೆ ನಿಮ್ಗೆ ಕ್ವಿಕ್ ಸ್ಟಾರ್ಟ್ ಮೆನು ಹತ್ರ ಆದ್ರೆ ಬಂದು ನಿಂತ್ಕೊಳ್ಳುತ್ತೆ. ನೆಕ್ಸ್ಟ್ ನೀವೇನ್ ಮಾಡ್ಬೇಕಂದ್ರೆ ನೀವು ಒಂದು ಟೈಪ್ ಸಿ ಟು ಟೈಪ್ ಸಿ ಕೇಬಲ್ ತಗೊಂಡು ಎರಡಕ್ಕೂ ಈ ಕೇಬಲ್ ನಾದ್ರೆ ಅಟ್ಯಾಚ್ ಮಾಡಬೇಕು. ನಿಮ್ಮ ಹತ್ರ ಏನಾದ್ರು ಐಫೋನ್ 15 ಗಿಂತ ಕೆಳಗಡೆ ಇರುವಂತ ಫೋನ್ಗಳಾಗಿದ್ರೆ ನಿಮ್ಗೆ ಲೈಟ್ನಿಂಗ್ ಟು ಟೈಪ್ ಸಿ ಕೇಬಲ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಇಲ್ಲಾಂದ್ರೆ ನಾರ್ಮಲ್ ಐಫೋನ್ 15 ಆರ್ 16 ಸೀರೀಸ್ ಆದ್ರೆ ಟೈಪ್ ಸಿ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಇದು ಬಂದ್ಬಿಟ್ಟು ಐಫೋನ್ 16 ಆಗಿರೋದ್ರಿಂದ ನಾನು ಇಲ್ಲಿ ಟೈಪ್ ಸಿ ಕೇಬಲ್ ನಾದ್ರೆ ಕನೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ವಿತ್ ಕೇಬಲ್ ಮೇಲೆ ಕಂಟಿನ್ಯೂ ಕೊಟ್ಟಿದ್ದೀನಿ. ಮತ್ತೆ ಎರಡು ಸರಿ ನೆಕ್ಸ್ಟ್ ಹೊಡೆದ್ರೆ ನಿಮ್ಗೆ ಇಲ್ಲಿ ಎಂಟರ್ ಒನ್ ಟೈಮ್ ಕೋಡ್ ಅಂದ್ಬಿಟ್ಟು ಆದ್ರೆ ಕೇಳುತ್ತೆ. ಈ ಒನ್ ಟೈಮ್ ಕೋಡ್ ನಮಗೆ ಹೊಸ ಐಫೋನ್ ಅಲ್ಲಾದ್ರೆ ನೋಡೋಕೆ ಸಿಗುತ್ತೆ. ಇಲ್ಲಿ ಕೆಳಗಡೆ ವಿತೌಟ್ ಅನದರ್ ಡಿವೈಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ನೆಕ್ಸ್ಟ್ ಮಾಡ್ಕೊಂತ ಹೋದ್ರೆ ನಿಮ್ಗೆ ಈ ತರ ಒಂದು ಮೆನು ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಲಾಸ್ಟ್ ಆಪ್ಷನ್ ಟ್ರಾನ್ಸ್ಫರ್ ಫ್ರಮ್ ಆಂಡ್ರಾಯ್ಡ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಒಂದ್ ಸ್ವಲ್ಪ ವೇಟ್ ಮಾಡಿದ್ರೆ ಒಂದು ಕೋಡ್ ಆದ್ರೆ ಬರುತ್ತೆ. ಈ ಕೋಡ್ ನ ನೀವು ಆಂಡ್ರಾಯ್ಡ್ ಫೋನ್ ಅಲ್ಲಿ ಎಂಟರ್ ಮಾಡಬೇಕು. ಕನೆಕ್ಟಿಂಗ್ ಅಂತ ಬಂದು ಸೆಲೆಕ್ಟ್ ಐಟಮ್ಸ್ ಟ್ರಾನ್ಸ್ಫರ್ ಅಂತ ನಿಮ್ಮ ಆಂಡ್ರಾಯ್ಡ್ ಫೋನ್ ಅಲ್ಲಿ ಆದ್ರೆ ಪಾಪ್ ಅಪ್ ಬರುತ್ತೆ. ಸೊ ಇದರಲ್ಲಿ ನಿಮ್ಗೆ ಏನೇನ್ ಬೇಕೋ ಎಲ್ಲದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕು. ನಾನಿಲ್ಲಿ ಜಸ್ಟ್ ವಾಟ್ಸ್ಆಪ್ ಇಂಪಾರ್ಟೆಂಟ್ ಆಗಿ ಮೂವ್ ಆಗ್ಬೇಕಾಗಿರೋದ್ರಿಂದ ನಾನಿಲ್ಲಿ ಮೆಸೇಜಸ್ ಕಾಂಟ್ಯಾಕ್ಟ್ಸ್ ಎಲ್ಲ ಆನ್ ಮಾಡಿ ನಿಮ್ಗೆ ತೋರಿಸ್ತಾ ಇದೀನಿ. ಇದೆಲ್ಲ ಆನ್ ಮಾಡ್ಕೊಬಹುದು. ಆದ್ರೆ ನಾನು ಇದರಲ್ಲಿ ಬರೀ ಕಾಂಟ್ಯಾಕ್ಟ್ಸ್ ಮತ್ತೆ ವಾಟ್ಸ್ಆಪ್ ನ ಮಾತ್ರ ಅನೇಬಲ್ ಮಾಡ್ಕೊಂಡಿದ್ದು. ಇಲ್ಲಿ ಫುಲ್ ಕೆಳಗಡೆ ವಾಟ್ಸ್ಆಪ್ ಅಂತ ಇದೆಯಲ್ಲ, ಇದನ್ನ ಆನ್ ಮಾಡಿದ ತಕ್ಷಣ ಇಲ್ಲಿ ಸ್ಟಾರ್ಟ್ ಅಂತ ಕೇಳುತ್ತೆ. ಇಲ್ಲಿ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಕಾಂಟ್ಯಾಕ್ಟ್ಸ್ ಮತ್ತೆ ವಾಟ್ಸ್ಆಪ್ ಡೇಟಾ ಕಂಪ್ಲೀಟ್ ನಿಮ್ಮ ಐಫೋನ್ ಗಾದ್ರೆ ಸ್ವಿಚ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ನೀವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಬ್ಯಾಟ್ರಿ 100% ಇರೋ ತರ ನೋಡ್ಕೊಳ್ಳಿ. ಸೆಂಟ್ರಲ್ ಏನಾದ್ರು ಇಂಟರಪ್ಟ್ ಆದ್ರೆ ಮತ್ತೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲೆಲ್ಲ ಕಂಪ್ಲೀಟ್ ಟ್ರಾನ್ಸ್ಫರ್ ಆದ್ಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇದು ವಾಟ್ಸ್ಆಪ್ ಡೇಟಾನು ಎಲ್ಲ ಸೇರಿಸ್ಕೊಂಡು ಎಲ್ಲಾ ಡೇಟಾನು ಸ್ವಲ್ಪ ಟೈಮ್ ಆದ್ರೆ ತಗೊಂಡು ಇದನ್ನ ಟ್ರಾನ್ಸ್ಫರ್ ಮಾಡುತ್ತೆ. ನಮ್ಮ ಕೇಸಲ್ಲಿ ಇದು ಆಲ್ಮೋಸ್ಟ್ ಒಂದು 2 ಅವರ್ಸ್ ಮೇಲೇನೆ ಆಗಿತ್ತು ಅಂತ ಹೇಳ್ಬೋದು. ಸೊ ನಿಮ್ಗೆ ಟ್ರಾನ್ಸ್ಫರ್ ಆಗ್ಬೇಕಾದ್ರೆ ನಿಮ್ಗೆ ಈ ತರ ಮೆನು ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಇನ್ನೇನು ಟ್ರಾನ್ಸ್ಫರ್ ಆಗೇ ಹೋಯ್ತು ಅನ್ನೋ ಟೈಮಲ್ಲಿ 99% ಅಲ್ಲಿ ಸ್ವಲ್ಪ ಡಿಸೈನ್ ಇರ್ಲಿ ಅಂತ ಇಲ್ಲೊಂದು ಸ್ವಲ್ಪ ಜೆಲ್ಲಿ ಕಲ್ಲಿ ಇಟ್ಕೊಂಡ್ವಿ. ಸ್ವಲ್ಪ ಇದು ರೋಡ್ ಅಲ್ಲಿ ರೆಕಾರ್ಡ್ ಮಾಡಿದ್ದಾಗಿತ್ತು. ಇಲ್ಲಿ ಟ್ರಾನ್ಸ್ಫರ್ ಕಂಪ್ಲೀಟ್ ಅಂತ ಬಂದ್ಮೇಲೆ ನಿಮ್ಮ ಆಂಡ್ರಾಯ್ಡ್ ಫೋನ್ ಅಲ್ಲಿ ಡನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಐಫೋನ್ ಅಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ನಿಮ್ಗೆ ಆಪಲ್ ಐಡಿ ನಾದ್ರೆ ಕೇಳುತ್ತೆ. ಸೊ ಇಲ್ಲಿ ನಿಮ್ಮ ಆಪಲ್ ಐಡಿ ಮತ್ತೆ ಪಾಸ್ವರ್ಡ್ ನಾದ್ರೆ ಹಾಕೊಬೇಕಾಗುತ್ತೆ. ನಿಮ್ಮ ಹತ್ರ ಯಾವ್ದೇ ರೀತಿ ಆಪಲ್ ಐಡಿ ಇಲ್ಲ ಅಂತಂದ್ರೆ ಐ ಡೋಂಟ್ ಹ್ಯಾವ್ ಅನ್ ಅಕೌಂಟ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಹೊಸ ಆಪಲ್ ಐಡಿನು ಕ್ರಿಯೇಟ್ ಮಾಡ್ಕೊಬಹುದು. ನಮ್ಮ ಹತ್ರ ಇಲ್ಲಿ ಆಲ್ರೆಡಿ ಆಪಲ್ ಐಡಿ ಇತ್ತು. ಸೊ ಆಪಲ್ ಐಡಿ ಪಾಸ್ವರ್ಡ್ ನೆಲ್ಲ ಹಾಕೊಂಡ್ಮೇಲೆ ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ ಕೇಳ್ತಾರೆ. ಇಲ್ಲಿ ಅಗ್ರಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಫೋನ್ ಆದ್ರೆ ಸೆಟ್ ಆಗುತ್ತೆ. ಇಲ್ಲಿ ಸಮ್ ಕ್ವಶನ್ಸ್ ಕೇಳುತ್ತೆ, ನಿಮ್ಗೆ ಅಪ್ಡೇಟ್ ಮಾಡ್ಬೇಕಾ ಇಲ್ಲ ನಿಮ್ಮ ಐಫೋನ್ ಅನಾಲಿಸ್ಟಿಕ್ಸ್ ಆಪಲ್ ಕಂಪ್ನಿ ಜೊತೆ ಶೇರ್ ಮಾಡ್ಕೊಬೇಕಾ ಅಂತೆಲ್ಲ ಸ್ವಲ್ಪ ಡೀಟೇಲ್ಸ್ ಕೇಳುತ್ತೆ. ಇದನ್ನೆಲ್ಲ ನಾನು ಸ್ಕಿಪ್ ಮಾಡಿ ಬೇಕಾಗಿರೋ ಸೆಟ್ಟಿಂಗ್ಸ್ ನ ಮಾತ್ರ ಆನ್ ಮಾಡ್ಕೊಂಡು ಸೊ ಇಲ್ಲಿ ಅಪ್ಡೇಟ್ ನಾನು ಆಮೇಲೆ ಮಾಡೋಣ ಅಂತ ಅನ್ಕೊಂಡು ಎಲ್ಲದನ್ನು ಸ್ಕಿಪ್ ಕೊಟ್ಕೊಂಡು ನಾನು ಮೈನ್ ಪೇಜ್ ಗಾದ್ರೆ ಬಂದೆ. ಸೊ ಇಲ್ಲಿ ನಮ್ಗೆ ವೆಲ್ಕಮ್ ಟು ಐಫೋನ್ ಅಂತ ನಮ್ಗೆ ಆಪ್ಷನ್ ಆದ್ರೆ ನೋಡ್ಕೆ ಸಿಗುತ್ತೆ. ಫಸ್ಟ್ ನೀವು ವೆಲ್ಕಮ್ ಟು ಐಫೋನ್ ಅಂತ ಬಂದಿದ ತಕ್ಷಣ ನೀವು ಫಸ್ಟ್ ಆಪ್ ಸ್ಟೋರ್ ನಾದ್ರೆ ಓಪನ್ ಮಾಡಬೇಕು. ಆಪ್ ಸ್ಟೋರ್ ಓಪನ್ ಮಾಡ್ಕೊಂಡು ಇಲ್ಲಿ ಕೇಳೋ ಸ್ವಲ್ಪ ಪರ್ಮಿಷನ್ಸ್ ನೆಲ್ಲ ಇಲ್ಲಿ ಕೊಟ್ಟು ನೀವು ಫಸ್ಟ್ ಇಲ್ಲಿ ವಾಟ್ಸ್ಆಪ್ ನಾದ್ರೆ ಇನ್ಸ್ಟಾಲ್ ಮಾಡ್ಕೊಬೇಕು. ಇವಾಗ ಫಸ್ಟ್ ಮೇನ್ ಏನಂದ್ರೆ ವಾಟ್ಸ್ಆಪ್ ಆಗಿರೋದ್ರಿಂದ ಇದಕ್ಕೆ ಬಂದಿರೋ ಡೇಟಾ ಹಳೆ ಫೋನ್ ಅಲ್ಲಿ ಕಂಪ್ಲೀಟ್ ಎರೇಸ್ ಆಗಿರುತ್ತೆ. ಸೊ ಇವಾಗ ನಾನು ಇಲ್ಲಿ ವಾಟ್ಸ್ಆಪ್ ನ ಅದೇ ನಿಮ್ಮ ಹಳೆ ಫೋನ್ ಅಲ್ಲಿ ಏನ್ ಫೋನ್ ನಂಬರ್ ಇತ್ತು ಅದೇ ಫೋನ್ ನಂಬರ್ ನಾದ್ರೆ ನಾನು ಇಲ್ಲಿ ಹಾಕೊಂಡು ಇದಕ್ಕೊಂದು OTP ಬರುತ್ತೆ. ಈ OTP ನ ಹಾಕೊಂಡಿದ ತಕ್ಷಣ ನಮ್ಗೆ ಕಂಪ್ಲೀಟ್ ನೋಡ್ತಾ ಇದ್ರಲ್ಲ ಆಂಡ್ರಾಯ್ಡ್ ಫೋನ್ ಇಂದ ಐಫೋನ್ ಗೆ ಕಂಪ್ಲೀಟ್ ಮೂವ್ ಆದ್ರೆ ಆಗ್ತಾ ಇದೆ. ಇದರಲ್ಲಿ ಆಂಡ್ರಾಯ್ಡ್ ಫೈಲ್ ಇರುತ್ತೆ. ಸೊ ಅದು ಐಫೋನ್ ಫೈಲ್ಸ್ ಗೆ ಕನ್ವರ್ಟ್ ಆಗಿ ಇದರಲ್ಲಿ ಇಂಪೋರ್ಟ್ ಆದ್ರೆ ಆಗುತ್ತೆ. ಸೊ ಇದೆಲ್ಲ ಇಂಪೋರ್ಟ್ ಆಗೋದಕ್ಕೆ ಒಂದ್ ಸ್ವಲ್ಪ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಸೊ ಸ್ವಲ್ಪ ಪೇಷನ್ಸ್ ಇಂದ ವೇಟ್ ಮಾಡಿದ್ರೆ ನಿಮ್ಮ ಎಷ್ಟೇ ಹಳೆ ವಾಟ್ಸ್ಆಪ್ ಮೆಸೇಜಸ್ ಇದ್ರು ಕಾಂಟ್ಯಾಕ್ಟ್ಸ್ ಮತ್ತೆ ವಾಟ್ಸ್ಆಪ್ ಅಲ್ಲಿ ಮಾಡಿರೋ ಚಾಟ್ಸ್ ಫೈಲ್ಸ್ ಫೋಟೋಸ್ ಎವ್ರಿಥಿಂಗ್ ನಿಮ್ಗೆ ಹೊಸ ಫೋನ್ ಗಾದ್ರೆ ಬರುತ್ತೆ. ಚಾಟ್ ಹಿಸ್ಟ್ರಿ ಹ್ಯಾಸ್ ಬಿನ್ ಮೂವ್ಡ್ ಅಂತ ಬಂದಿದೆ. ಇಲ್ಲಿ ನಾನು ನಮ್ಮ ಕಾಂಟ್ಯಾಕ್ಟ್ಸ್ ಸಹ ತಗೊಂಡಿದ್ನಲ್ಲ, ಕಾಂಟ್ಯಾಕ್ಟ್ಸ್ ತಗೊಂಡಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಕಾಂಟ್ಯಾಕ್ಟ್ಸ್ ನ ಜೊತೆಗೆ ವಾಟ್ಸ್ಆಪ್ ಡೇಟಾ ತಗೊಂಡ್ರೆ ಸ್ವಲ್ಪ ಈಸಿ ಇರುತ್ತೆ. ಇಲ್ಲಿ ಕಾಂಟ್ಯಾಕ್ಟ್ಸ್ ನ ಆಕ್ಸೆಸ್ ಕೊಟ್ಟಿದ ತಕ್ಷಣ ವಾಟ್ಸ್ಆಪ್ ಅಲ್ಲಿ ನೇಮ್ ಹಾಕೊಂಡಿದ ತಕ್ಷಣ ನಮ್ಗೆ ಕಂಪ್ಲೀಟ್ ವಾಟ್ಸ್ಆಪ್ ಚಾಟ್ ಆದ್ರೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿಂದ ಮುಂದಕ್ಕೆ ನಿಮ್ಮ ಏನೇ ವಾಟ್ಸ್ಆಪ್ ಚಾಟ್ಸ್ ಇದ್ರು ಕಂಪ್ಲೀಟ್ ನಿಮ್ಗೆ ಐಕ್ಲೌಡ್ ಅಲ್ಲೇ ಸ್ಟೋರ್ ಆಗಿರುತ್ತೆ. ಸೊ ನೋಡಿದ್ರೆ ಡೈಮಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಐಫೋನ್ ಕೈಗೆ ಸಿಕ್ತು ಅಂದಿದ ತಕ್ಷಣ ನೀವು ಫಸ್ಟ್ ಸೆಟಪ್ ಮಾಡೋದಕ್ಕೆ ಹೋಗ್ಬೇಡಿ. ಇವನ್ನೆಲ್ಲ ಫಾಲೋ ಮಾಡ್ಕೊಂಡು ಮತ್ತೆ ಸೆಟಪ್ ಆದ್ರೆ ಮಾಡಿ. ನಾವಂತೂ ಎಕ್ಸೈಟ್ಮೆಂಟ್ ಅಲ್ಲಿ ಎಲ್ಲ ಸೆಟಪ್ ಮಾಡ್ಬಿಟ್ಟು ಆಮೇಲೆ ತಲೆ ಕೆರ್ಕೊಂಡು ಮತ್ತೆ ರೀಸೆಟ್ ಮಾಡಿ ಮತ್ತೆ ಹೊಸದಾಗಿ ಎರಡೆರಡು ಸರಿ ಮಾಡಿದ್ದಾಯ್ತು. ಈ ಪ್ರೊಸೆಸ್ ಅಲ್ಲಿ ಈ ಎಕ್ಸೈಟ್ಮೆಂಟ್ ಅಲ್ಲಿ ಕ್ರಿಯೇಟ್ ಮಾಡಿರೋ ಹೊಸ ಆಪಲ್ ಐಡಿ ಮರ್ತೋದ್ರೆ
ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಅದ್ರ ಸಣ್ಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್.